ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪತಿ ಕಪಿಲ ತೀರ್ಥದಲ್ಲಿ ಶಾಸ್ತ್ರೋಕ್ತವಾಗಿ ಶ್ರೀ ಕಾಲಭೈರವನ ಹೋಮ. ಟಿಟಿಡಿ ಆಧ್ವರ್ಯದಲ್ಲಿ ಕಾರ್ತೀಕ ಮಾಸದ ವಿಶೇಷ ಪೂಜೆ. ತಿರುಪತಿಯ ಧ್ಯಾನಾರಾಮಂನಲ್ಲಿ ಕಾರ್ತೀಕ ಮಾಸದ ವೈಭವೋತ್ಸವ. ಘನವಾಗಿ ಶ್ರೀ ಬೃಹದೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ. ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಶಾಸ್ತ್ರೋಕ್ತವಾಗಿ ನಡೆದ ಆಚಾರ್ಯ ಋತ್ವಿಕ್ವರ್ಣ. ಆಗಮೋಕ್ತವಾಗಿ ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ, ಕ್ರತುವುಗಳನ್ನು ನಿರ್ವಹಿಸಿದ ಆಗಮ ಪಂಡಿತರು. ಪರಮ ಪವಿತ್ರ ಕಾರ್ತೀಕ ಮಾಸದ ಶುಭ ವೇಳೆ ತಿರುಪತಿಯ ಕಪಿಲ ತೀರ್ಥದ ಕಾಮಾಕ್ಷಿ ಸಮೇತ ಕಪಿಲೇಶ್ವರ ಸ್ವಾಮಿಯ ಆಲಯದಲ್ಲಿ ಪಂಚಾಕ್ಷರಿ ನಾಮಸ್ಮರಣೆಗಳು ಪ್ರತಿಧ್ವನಿಸಿದವು. ಕಾರ್ತೀಕ ಮಾಸವನ್ನು ಪುರಸ್ಕರಿಸಿ ಟಿಟಿಡಿ ಆಧ್ವರ್ಯದಲ್ಲಿ ಕಪಿಲ ತೀರ್ಥದಲ್ಲಿ ಅಕ್ಟೋಬರ್ 22ನೇ ತಾರೀಕಿನಿಂದ ನವೆಂಬರ್ 20ನೇ ತಾರೀಕಿನವರೆಗೂ ಕಾರ್ತೀಕ ಮಾಸದ ವಿಶೇಷ ಪೂಜೆ, ಹೋಮ ಮಹೋತ್ಸವಗಳು ಘನವಾಗಿ ನೆರವೇರುತ್ತಿವೆ. ಇದರ ಅಂಗವಾಗಿ ಬುಧವಾರ ಬೆಳಗ್ಗೆ ಶ್ರೀ ಕಾಲಭೈರವ ಹೋಮ ಸಂಪ್ರದಾಯ ಶೋಭಿತವಾಗಿ ನೆರವೇರಿಸಲಾಯಿತು. ಆಲಯ ಪ್ರಾಂಗಣದಲ್ಲಿ ಏರ್ಪಾಟು ಮಾಡಿರುವ ಯಾಗಶಾಲೆಯಲ್ಲಿ ಶ್ರೀ ಕಾಲಭೈರವ ಸ್ವಾಮಿಯವರಿಗೆ ಪ್ರತ್ಯೇಕ ಅಲಂಕಾರದೊಂದಿಗೆ ಆಸೀನರಾಗಿಸಿದರು. ಆನಂತರ ಪಂಡಿತರು, ಅರ್ಚಕರು ಯಾಗಶಾಲೆಯಲ್ಲಿ ಕಳಶ ಸ್ಥಾಪನೆ, ಕಳಶ ಪೂಜೆ, ಪುಣ್ಯಾಹವಾಚನ, ಗಣಪತಿ ಪೂಜೆ, ಸಂಕಲ್ಪ ಪೂಜೆ, ಅಗ್ನಿ ಪ್ರತಿಷ್ಠೆ, ಕಾಲಭೈರವ ಪೂಜೆ, ಹೋಮ, ಪೂರ್ಣಾಹುತಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಕ್ರೋಧನ ಭೈರವಾಯ ಸ್ವಾಹಾ. ಓಂ ನಮೋ ಭಗವತೆ ಕ್ರೋಧನ ಭೈರವಾಯ ನೇತ್ರಾಯ ಸಂಗಜಗ್ರಗದಾವಾನಧಾರಿಣೇ ಲಕ್ಷ್ಮ್ಯಾಂ ಸಹಿತಾಯ ಗರುಡಾಸನಾರೂಢಾಯ ನೀಲವರ್ಣಾಯ ಇಷ್ಟಪ್ರದಾಯಿನೇ ಕ್ರೋಧನ ಭೈರವಾಯ ಸ್ವಾಹಾ. ಓಂ ನಮೋ ಭಗವತೆ ಕ್ರೋಧನ ಭೈರವಾಯ ತ್ರಿನೇತ್ರಾಯ ಶಂಖಚಕ್ರ ಗದಾಪಾನಧಾರಿಣೇ ಲಕ್ಷ್ಮ್ಯಾಂ ಸಹಿತಾಯ ಗರುಡಾಸನಾರೂಢಾಯ ನೀಲವರ್ಣಾಯ ಇಷ್ಟಪ್ರದಾಯಿನೇ ಕ್ರೋಧನ ಭೈರವಾಯ ಸ್ವಾಹಾ. ಓಂ ನಮೋ ಭಗವತೆ ಕ್ರೋಧನ ಭೈರವಾಯ ತ್ರಿನೇತ್ರಾಯ ಶಂಖಚಕ್ರಗದಾಪಾನಧಾರಿಣೇ ಲಕ್ಷ್ಮ್ಯಾಂ ಸಹಿತಾಯ ತಿರುಪತಿಯ ಅಲಿಪಿರಿ ಸಮೀಪದಲ್ಲಿರುವ ಧ್ಯಾನಾರಾಮಂನಲ್ಲಿ ಕಾರ್ತೀಕ ಮಾಸದ ವಿಶೇಷ ಅಭಿಷೇಕ ಆರಾಧನೆಗಳು ಜರುಗುತ್ತಿವೆ. ಈ ಸಂದರ್ಭವಾಗಿ ಬುಧವಾರ ಮುಂಜಾನೆ ಶ್ರೀ ಉಮಾ ಬೃಹದೇಶ್ವರ ಸ್ವಾಮಿಯವರಿಗೆ ರುದ್ರಾಭಿಷೇಕ ವೇದೋಕ್ತವಾಗಿ ನೆರವೇರಿಸಲಾಯಿತು. ಮೊದಲಿಗೆ ಅರ್ಚಕರು ಸಂಕಲ್ಪ ಪೂಜೆ, ಮಹಾಗಣಪತಿ ಪೂಜೆ, ಪುಣ್ಯಾಹವಾಚನವನ್ನು ನಿರ್ವಹಿಸಿ ಆನಂತರ ವೇದ ಪಂಡಿತರ ನಮಕ ಚಮಕ ಪಾರಾಯಣ, ಮಂಗಳ ಧ್ವನಿಗಳು, ಶಂಖನಾದ, ಭಕ್ತರ ಶಿವನಾಮಸ್ಮರಣೆಗಳ ನಡುವೆ ಶ್ರೀ ಉಮಾ ಬೃಹದೇಶ್ವರ ಸ್ವಾಮಿಗೆ ಅರ್ಚಕರು ಅತ್ಯಂತ ಮಹೋತ್ತರವಾಗಿ ಪಂಚಾಮೃತಗಳು, ವಿಭೂತಿ, ಚಂದನ, ಕುಂಕುಮಾದಿ ಮಂಗಳ ದ್ರವ್ಯಗಳೊಂದಿಗೆ ರುದ್ರಾಭಿಷೇಕವನ್ನು ನೇತ್ರಪರ್ವವಾಗಿ ನಿರ್ವಹಿಸಿ ಆನಂತರ ಚಂದನ ರೇಖೆ, ಕುಂಕುಮ ತಿಲಕದೊಂದಿಗೆ ಭಸ್ಮ ಧಾರಣೆಯನ್ನು ಪೂರ್ಣಗೊಳಿಸಿ ಪುಷ್ಪಮಾಲೆಗಳಿಂದ ಅಲಂಕರಿಸಿ ಬೆಲ್ವಾರ್ಚನೆ, ಪುಷ್ಪಾರ್ಚನೆ, ಅಷ್ಟೋತ್ತರ ಶತನಾಮಾವಳಿಯನ್ನು ನಿರ್ವಹಿಸಿ ಧೂಪದೀಪ ನಿವೇದನೆಗಳು, ಮಹಾಮಂಗಳಾರತಿಯನ್ನು ಸಮರ್ಪಿಸಿದರು. ఆపై చందన రేఖలు, కుంకుమ తిలకంతో భస్మధారణ పూర్తి చేసి పుష్పమాలలను అలంకరించి బిల్వార్చన, పుష్పార్చనలతో అష్టోత్తర శతనామార్చన నిర్వహించి ధూపదీప నివేదనలు, మంగళహారతులు సమర్పించారు.
ಬೆಂಗಳೂರಿನ ವೈಯಾಲಿ ಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ 2026ನೇ ನೂತನ ಸಂವತ್ಸರಕ್ಕೆ ಸಂಬಂಧಿಸಿದ ಡೈರಿ ಮತ್ತು ಕ್ಯಾಲೆಂಡರ್ಗಳು ದೊರಕುತ್ತಿವೆ. ಶ್ರೀ ವೆಂಕಟೇಶ್ವರ ಸ್ವಾಮಿಯ ಭಕ್ತರಿಗಾಗಿ 2026ನೇ ಸಂವತ್ಸರದ ಕ್ಯಾಲೆಂಡರ್ಗಳು ಬೆಂಗಳೂರಿನ ಟಿಟಿಡಿ ಆಲಯದ ಕೌಂಟರ್ನಲ್ಲಿ ದೊರಕಲಿವೆ. ಕ್ಯಾಲೆಂಡರ್ ಡೈರಿಗಳ ದರ ಹೀಗಿದೆ: 6 ಪುಟದ ಸ್ಪೆಷಲ್ ಕ್ಯಾಲೆಂಡರ್ 450 ರೂಗಳು, 12 ಪುಟದ ಕ್ಯಾಲೆಂಡರ್ ದರ 130 ರೂಗಳು, ಡೀಲಕ್ಸ್ ದೊಡ್ಡ ಡೈರಿ 150 ರೂಗಳು, ಚಿಕ್ಕ ಡೈರಿ 120 ರೂಗಳು, ತೆಲುಗು ಪಂಚಾಂಗ ಕ್ಯಾಲೆಂಡರ್ 30 ರೂಗಳು, ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೊಡ್ಡ ಕ್ಯಾಲೆಂಡರ್ 20 ರೂಗಳು, ಶ್ರೀ ಪದ್ಮಾವತಿ ಅಮ್ಮನವರು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಕ್ಯಾಲೆಂಡರ್ 15 ರೂಗಳು, ಟೇಬಲ್ ಟಾಪ್ ಕ್ಯಾಲೆಂಡರ್ 75 ರೂಗಳು. ಇವೆಲ್ಲವನ್ನು ಟಿಟಿಡಿಯಿಂದ ಭಕ್ತರಿಗೆ ಲಭಿಸುವಂತೆ ಮಾಡಲಾಗಿದೆ. ತಿರುಮಲದ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಆಲಯದಲ್ಲಿ ಬುಧವಾರ ಬೆಳಗ್ಗೆ ಋತ್ವಿಕ್ ವರ್ಣವನ್ನು ಅತ್ಯಂತ ಶಾಸ್ತ್ರೋಕ್ತವಾಗಿ ನಿರ್ವಹಿಸಲಾಯಿತು. ತಿರುಮಲದ ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ಗುರುವಾರ ಪುಷ್ಪಯಾಗ ಮಹೋತ್ಸವವು ಆಗಮೋಕ್ತವಾಗಿ ನೆರವೇರಲಿದೆ. ಈ ಸಂದರ್ಭವಾಗಿ ಬುಧವಾರ ಬೆಳಗ್ಗೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪುಷ್ಪಯಾಗ ಮಹೋತ್ಸವ ನಿರ್ವಹಿಸುವ ಆಗಮ ಪಂಡಿತರು, ಅರ್ಚಕರು, ಋತ್ವಿಕರು ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ ಮತ್ತಿತರ ಕ್ರತುವುಗಳನ್ನು ಆಗಮೋಕ್ತವಾಗಿ ನಿರ್ವಹಿಸಿದರು. ಆನಂತರ ಆಲಯದ ಸೂಪರಿಂಟೆಂಡೆಂಟ್ ಹಿಮತ್ ಗಿರಿ ಇತರೆ ಅಧಿಕಾರಿಗಳು ಆಗಮ ಪಂಡಿತರು ಅರ್ಚಕರಿಗೆ ವಸ್ತ್ರಗಳನ್ನು ನೀಡಿದರು. ಆನಂತರ ಗಜರಾಜರು ಮುಂದೆ ಸಾಗುತ್ತಿರುವಾಗ ಮಂಗಳವಾದ್ಯಗಳ ನಡುವೆ ಆಲಯದ ಮಾಡಬೀದಿಗಳಲ್ಲಿ ಇವರಿಗೆ ಆಲಯ ಮರ್ಯಾದೆಯೊಂದಿಗೆ ಅರ್ಚಕ ನಿಲಯಕ್ಕೆ ಬೀಳ್ಕೊಟ್ಟರು. ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಅಕ್ಟೋಬರ್ 30ನೇ ತಾರೀಕಿನಿಂದ ನವೆಂಬರ್ 1ನೇ ತಾರೀಕಿನವರೆಗೂ ತ್ರೈಮಾಸಿಕ ಮೆಟ್ಲೋತ್ಸವ ಅತ್ಯಂತ ವೈಭವದಿಂದ ಜರುಗಲಿದೆ. ತಿರುಮಲ ತಿರುಪತಿ ದೇವಸ್ಥಾನ ದಾಸಸಾಹಿತ್ಯ ಪ್ರಾಜೆಕ್ಟ್ ಆಧ್ವರ್ಯದಲ್ಲಿ 3 ದಿನಗಳವರೆಗೂ ನೆರವೇರುವ ಮೆಟ್ಲೋತ್ಸವದಲ್ಲಿ ಆಂಧ್ರಪ್ರದೇಶ, ತೆಲಂಗಾಣ, ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ ಮುಂತಾದ ಕಡೆಗಳಿಂದ ದಾಸಸಾಹಿತ್ಯ ಕಲಾವಿದರು ಪಾಲ್ಗೊಳ್ಳಲಿದ್ದಾರೆ. ಈ ಸಂದರ್ಭವಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ತ್ರೈಮಾಸಿಕ ಮೆಟ್ಲೋತ್ಸವ ವಿಶೇಷತೆಯನ್ನು ಟಿಟಿಡಿ ದಾಸಸಾಹಿತ್ಯ ಪ್ರಾಜೆಕ್ಟ್ ಪ್ರತ್ಯೇಕ ಅಧಿಕಾರಿ ಆನಂದ ತೀರ್ಥಾಚಾರ್ಯರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಗೋವಿಂದ 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 ಗೋವಿಂದ
ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಕ್ರಮಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆಯಿದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಗೋವಿಂದ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ತುಳಸಿ ಸಂಕೀರ್ತನಾ ಸ್ಪರ್ಧೆಯನ್ನು ನೆರವೇರಿಸಲಾಯಿತು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಮಠ ಮತ್ತು ತುಳು ಶಿವಳ್ಳ ಮಾಧ್ವ ಮಹಾಮಂಡಲ ಇವರ ವತಿಯಿಂದ ತುಳಸಿ ಸಂಕೀರ್ತನಾ ಸ್ಪರ್ಧೆಯು ಶ್ರೀಕೃಷ್ಣ ಮಠದ ಆವರಣದಲ್ಲಿ ನಡೆಯಿತು. ಸುಮಾರು 12 ತಂಡಗಳು ಇದರಲ್ಲಿ ಭಾಗವಹಿಸಿದ್ದರು. ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಪುತ್ತಿಗೆ ಮಠದ ಉಭಯ ಶ್ರೀಪಾದರ ಉಪಸ್ಥಿತಿಯಲ್ಲಿ ಬಹುಮಾನ ವಿತರಣೆ ಮಾಡಲಾಯಿತು. ಪುತ್ತಿಗೆ ಮಠದ ದೇವಾನರಾದ ನಾಗರಾಜ ಆಚಾರ್ಯ, ಅಂತಾರಾಷ್ಟ್ರೀಯ ಕಾರ್ಯದರ್ಶಿ ಪ್ರಸನ್ನ ಆಚಾರ್ಯ ಹಾಗೂ ಶ್ರೀಮಾ ರವೀಂದ್ರ ಆಚಾರ್ಯ, ಜಯರಾಮ್ ಆಚಾರ್ಯರು ಉಪಸ್ಥಿತರಿದ್ದರು. ಈ ಒಂದು ಸಮಾರೋಪದ ಸಂದರ್ಭದಲ್ಲಿ ಈ ಬಾರಿ ಲಕ್ಷದೀಪೋತ್ಸವ, ಕಾರ್ತಿಕ ಪೂಜೆಗಳೆಲ್ಲ ವಿಶೇಷವಾಗಿ ನಡೆಯಬೇಕು ಅಂತ ಸಂಕಲ್ಪ ಮಾಡಿದಂತೆ ಬಹಳ ಅಪೂರ್ವವಾದ ಸಂಕೀರ್ತನ ಸ್ಪರ್ಧೆ ಈ ಬಾರಿ ನಡೀತಾ ಇರೋದು ನಮಗೆ ತುಂಬ ಸಂತೋಷದಾಯಕವಾಗಿದೆ. ಈ ಮೂಲಕ ಸಂಕೀರ್ತನೆಯ ಕಲೆಗೆ ವಿಶೇಷ ಪ್ರೋತ್ಸಾಹ ಕೊಡಬೇಕು. ಇವತ್ತು ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ನಡೀತಾ ಇದ್ದಂಥ ಈ ಸಂಕೀರ್ತನೆ ಇವತ್ತು ನಶಿಸಿ ಹೋಗ್ತಾ ಇದೆ. ಅದಕ್ಕೆ ಪುನರುಜ್ಜೀವನ ಕೊಡಬೇಕು ಎಂಬ ಉದ್ದೇಶದಿಂದ ಈ ಒಂದು ಸ್ಪರ್ಧೆಯನ್ನು ನಾವು ಆಯೋಜಿಸಿದ್ದು. ಇಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಆ ಕಾರ್ತಿಕ ದಾಮೋದರ ರೂಪಿ ಗೋಪಾಲಕೃಷ್ಣನ ಅನುಗ್ರಹ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೆ. ಹೊಸೂರಿನ ವೇಲ್ಮುರುಗನ್ ದೇವಸ್ಥಾನದಲ್ಲಿ ಸ್ಕಂದ ಷಷ್ಠಿಯ ಉತ್ಸವದ ಮುಕ್ತಾಯದ ಪ್ರಯುಕ್ತ ತಿರುಕಲ್ಯಾಣ ಮಹೋತ್ಸವ ಅತ್ಯಂತ ವೈಭವದಿಂದ ಜರುಗಿತು. ಸ್ಕಂದ ಷಷ್ಠಿ ಉತ್ಸವವು 22ರಂದು ಪ್ರಾರಂಭವಾಗಿ ಆಲಯದಲ್ಲಿ ವಿಶೇಷ ಪೂಜೆಗಳು, ಸೂರಸಂಹಾರ ಕಾರ್ಯಕ್ರಮವು ಬಹಳ ಉತ್ಸಾಹದಿಂದ ನಡೆಯಿತು. ಇದರ ನಂತರ ಮುರುಗನಿಗೆ ತಿರುಕಲ್ಯಾಣ ವೈಭವವನ್ನು ನಡೆಸಲಾಯಿತು. ಇದಕ್ಕೂ ಮೊದಲು ಭಗವಾನ್ ವೇಲ್ಮುರುಗನ್ ಅವರ ಪಾದಗಳಿಗೆ ಅಭಿಷೇಕವನ್ನು ಮಾಡಿ ರೇಷ್ಮೆ ವಸ್ತ್ರವನ್ನು ಅಲಂಕರಿಸಲಾಯಿತು. ನಂತರ
ಮುರುಗನಿಗೆ ಉಪನಯನ ವೈಭವವನ್ನು ಮಾಡಲಾಯಿತು. ಆನಂತರ ವಿಶೇಷ ಯಜ್ಞಗಳನ್ನು ನೆರವೇರಿಸಿ ಪೂರ್ಣಾಹುತಿ ಮಾಡಲಾಯಿತು. ತರುವಾಯ ವೇದ ಮಂತ್ರಗಳನ್ನು ಪಠಿಸಿ ಹಾರವನ್ನು ಬದಲಾಯಿಸಿದ ನಂತರ ವಿವಾಹ ಸಮಾರಂಭ ನಡೆಯಿತು. ಅಲ್ಲಿ ಮುರುಗನು ವಲ್ಲಿ ಮತ್ತು ದೇವಸೇನೆಯನ್ನು ತಿರುಮಾಂಗಲ್ಯದಿಂದ ಅಲಂಕರಿಸಿದರು. ಇದರ ನಂತರ ಭಕ್ತರು ವಲ್ಲಿ ಮತ್ತು ದೇವಸೇನೆಯೊಂದಿಗೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿದರು. ಆನಂತರ ವಿಶೇಷ ದೀಪ ಪೂಜೆ ನಡೆಯಿತು. ಸಾವಿರಾರು ಮಂದಿ ಭಕ್ತರು ತಿರುಕಲ್ಯಾಣ ಸಮಾರಂಭದಲ್ಲಿ ಭಾಗವಹಿಸಿ ಮುರುಗನ ಕೃಪೆಗೆ ಪಾತ್ರರಾದರು. ಕೋಲಾರ ಜಿಲ್ಲೆಯ ಮರುಗಲ್ಲು ಗ್ರಾಮದಲ್ಲಿ ನೆಲೆಸಿರುವ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಸ್ವಾಮಿಯನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ತರುವಾಯ ಪುಷ್ಪಾರ್ಚನೆ, ಷೋಡಶೋಪಚಾರ ಪೂಜೆಗಳನ್ನು ವೈಭವದಿಂದ ಸಮರ್ಪಿಸಲಾಯಿತು. ಆನಂತರ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಸೋಮೇಶ್ವರ ಸ್ವಾಮಿ ದೇವರನ್ನು ದರ್ಶಿಸಿ ಪಾವನರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಯೋಗಿನಾರಾಯಣ ಮಠದಲ್ಲಿ ಗೋಪೂಜೆಯನ್ನು ನೆರವೇರಿಸಲಾಯಿತು. ಪ್ರಾತಃ ಕಾಲದಲ್ಲಿ ಘಂಟಾನಾದ, ಸುಪ್ರಭಾತದ ನಂತರ ಗೋಪೂಜೆಯನ್ನು ನೆರವೇರಿಸಲಾಯಿತು. ಗೋಪೂಜೆಯನ್ನು ನೆರವೇರಿಸಿ ಗೋಗ್ರಾಸವನ್ನು ನೀಡಲಾಯಿತು. ಗೋಪೂಜೆಯ ನಂತರ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಶ್ರೀರಾಂಪುರದಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಸ್ಕಂದ ಷಷ್ಠಿಯ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಸ್ವಾಮಿಗೆ ವಿಶೇಷವಾಗಿ ವೈಭವ ಮನೋಹರವಾಗಿ ಅಲಂಕಾರವನ್ನು ಮಾಡಿ ವಿವಿಧ ಬಗೆಯ ಸುಗಂಧಭರಿತ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಸ್ವಾಮಿಗೆ ಪುಷ್ಪಾರ್ಚನೆ, ಚಾಮರ ಸೇವೆಯನ್ನು ಮಾಡಿ ಸ್ವಾಮಿಗೆ ವಿವಿಧ ಬಗೆಯ ಧೂಪದೀಪಗಳಿಂದ ಮಂಗಳಾರತಿಯನ್ನು ಸಲ್ಲಿಸಿದರು. ದೇವಾಲಯದಲ್ಲಿ ನೆರೆದ ನೂರಾರು ಭಕ್ತರು ಹರೋಂ ಹರ ಕೂಗುತ್ತಾ ಸ್ವಾಮಿಯ ದರ್ಶನವನ್ನು ಮಾಡಿ ಧನ್ಯರಾದರು. ಹೊಸೂರಿನಲ್ಲಿ 15ನೇ ವರ್ಷದ ಕಾವೇರಿ ರಥಯಾತ್ರೆ ಮತ್ತು ಗಂಗಾರತಿಯನ್ನು ಅತ್ಯಂತ ವೈಭವದಿಂದ ನೆರವೇರಿಸಲಾಯಿತು. ಅಖಿಲ ಭಾರತ ಸನ್ಯಾಸಿಗಳ ಸಂಘವು ಅಧ್ಯಕ್ಷ ಸ್ವಾಮಿ ರಮಾನಂದ ಮಹಾರಾಜ್ರವರ ನೇತೃತ್ವದಲ್ಲಿ ಈ ತಿಂಗಳ 24ರಂದು ಕಾವೇರಿ ನದಿ ಹುಟ್ಟುವ ಕರ್ನಾಟಕದ ಕೊಡಗು ತಲಕಾವೇರಿ ನದಿ ಹುಟ್ಟುವ ಪ್ರದೇಶದಿಂದ ಕಾವೇರಿ ನದಿ ನೀರಿನ ಜಾಗೃತಿ ರಥಯಾತ್ರೆಯನ್ನು ಪ್ರಾರಂಭಿಸಿ ನವೆಂಬರ್ 16ರಂದು ತಮಿಳುನಾಡಿನ ಪೂಂಪುಹಾರ್ ತಲುಪಲಿದೆ. ರಥಯಾತ್ರೆ ಕರ್ನಾಟಕದ 4 ಜಿಲ್ಲೆಗಳು ಮತ್ತು ತಮಿಳುನಾಡಿನ 9 ಜಿಲ್ಲೆಗಳ ಮೂಲಕ ಸಾಗಲಿದೆ. ಅಂತಿಮವಾಗಿ ಪೂಂಪುಹಾರ್ನಲ್ಲಿ ಯಾತ್ರಾ ಸಮಾರಂಭ ಮುಗಿಯಲಿದೆ. ಈ ಯಾತ್ರೆಯ ಸಮಯದಲ್ಲಿ ಪ್ರತಿ ಹಳ್ಳಿಯ ಜಲಮೂಲಗಳಲ್ಲಿ ವಿಶೇಷ ಗಂಗಾರತಿಯನ್ನು ಮಾಡಲಾಗುವುದು. ಇದರ ಅಂಗವಾಗಿ ಹೊಸೂರು ನಗರದ ಅತ್ಯಂತ ಹಳೆಯ ಶ್ರೀರಾಮನಾಯಕ್ ಸರೋವರದಲ್ಲಿ ವಿಶೇಷ ಗಂಗಾರತಿಯನ್ನು ಬಹಳ ವೈಭವದಿಂದ ನಡೆಸಲಾಯಿತು. ಇದಕ್ಕೂ ಮೊದಲು ಅಲಂಕರಿಸಿದ ಕಾವೇರಿ ನದಿಯ ವಿಗ್ರಹವನ್ನು ರಥದ ಮೇಲೆ ತೆಗೆದುಕೊಂಡು ಹೋಗಿ ನಗರದ ಪ್ರಮುಖ ರಸ್ತೆಗಳಾದ ಮಹಾತ್ಮ ಗಾಂಧಿ, ನೇತಾಜಿ ರಸ್ತೆ ಮೂಲಕ ಮಂಗಳವಾದ್ಯಗಳ ನಡುವೆ ಮೆರವಣಿಗೆಯಾಗಿ ರಾಮನಾಯಕನ ಸರೋವರವನ್ನು ತಲುಪಲಾಯಿತು. ಇದರ ನಂತರ
ಕಾವೇರಿ ಅಮ್ಮನ ಸರೋವರದ ದಡದಲ್ಲಿ ವಿಗ್ರಹಕ್ಕೆ ವಿಶೇಷ ಪೂಜೆಗಳನ್ನು ಮಾಡಲಾಯಿತು. ಆನಂತರ ಉತ್ತರ ಭಾರತದ ಗಂಗಾ ದಡದಲ್ಲಿ ಧೂಪದ್ರವ್ಯ ಮತ್ತು ಬೃಹತ್ ದೀಪದೊಂದಿಗೆ ಭವ್ಯವಾದ ಸಾಂಪ್ರದಾಯಿಕ ಗಂಗಾರತಿಯನ್ನು ಮಾಡಲಾಯಿತು. ಆನಂತರ ರಾಮನಾಯಕನ ಸರೋವರದಲ್ಲಿ ಮಂಗಳಾರತಿ ಮತ್ತು ಪೂಜೆಗಳನ್ನು ನಿರ್ವಹಿಸಿದರು. ಮಹಿಳೆಯರು ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ಮತ್ತು ಸಾರ್ವಜನಿಕರು ಪೂಜೆಯಲ್ಲಿ ಭಾಗವಹಿಸಿದ್ದರು. ಕೋಲಾರ ಜಿಲ್ಲೆಯ ಓಂಕಾರ ಕ್ಷೇತ್ರದಲ್ಲಿ ನೆಲೆಸಿರುವ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ನಂಜುಂಡೇಶ್ವರ ಸ್ವಾಮಿಯನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ತದನಂತರ ಅಷ್ಟೋತ್ತರ ಪುಷ್ಪಾರ್ಚನೆಯನ್ನು ಆಚರಿಸಲಾಯಿತು. ತರುವಾಯ ಧೂಪದೀಪ ನೈವೇದ್ಯಗಳನ್ನು ಸಮರ್ಪಿಸಲಾಯಿತು. ಆ ಬಳಿಕ ಆಲಯದಲ್ಲಿರುವ ಎಲ್ಲ ದೇವರುಗಳಿಗೂ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ದೇವರುಗಳನ್ನು ದರ್ಶಿಸಿ ಪುನೀತರಾದರು. ಬೆಂಗಳೂರಿನ ಮರಿಯಪ್ಪನ ಪಾಳ್ಯದಲ್ಲಿ ನೆಲೆಸಿರುವ ಶ್ರೀವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಸ್ಕಂದ ಷಷ್ಠಿಯ ಪ್ರಯುಕ್ತ ದೇವರಿಗೆ ವಿಶೇಷ ಪೂಜೆಯನ್ನು ಆಚರಿಸಲಾಯಿತು. ಇದರ ಅಂಗವಾಗಿ ಸ್ವಾಮಿಗೆ ವಿಶೇಷವಾಗಿ ವೈಭವ ಮನೋಹರವಾಗಿ ಅಲಂಕಾರವನ್ನು ಮಾಡಿ ವಿವಿಧ ಬಗೆಯ ಸುಗಂಧಭರಿತ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಸ್ವಾಮಿಗೆ ಪುಷ್ಪಾರ್ಚನೆ, ಚಾಮರ ಸೇವೆಯನ್ನು ಮಾಡಿ ಸ್ವಾಮಿಗೆ ವಿವಿಧ ಬಗೆಯ ಧೂಪ ದೀಪಗಳಿಂದ ಮಂಗಳಾರತಿಯನ್ನು ಸಲ್ಲಿಸಿದರು.
ದೇವಾಲಯದಲ್ಲಿ ನೆರೆದ ನೂರಾರು ಮಂದಿ ಭಕ್ತರು ಹರೋಂ ಹರ ಎಂದು ಕೂಗುತ್ತಾ ಸ್ವಾಮಿಯ ದರ್ಶನವನ್ನು ಮಾಡಿ ಪುನೀತರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ನೃತ್ಯಾನಂದ ಕ್ಲಾಸಿಕಲ್ ಡಾನ್ಸ್ ಅಕಾಡೆಮಿ ನಾಸಿಕ್ ಇವರಿಂದ ಭರತನಾಟ್ಯ ಕಾರ್ಯಕ್ರಮವು ನೆರವೇರಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.